ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಮಾದೌ ಲೋಕ ಶಿಸೃಕ್ಷಯ ಸದೇವ ಸೌಮ್ಯೇದಮಗ್ರ ಆಸೀದೇಕಮೇವಾದ್ವಿತೀಯಂ ತದ್ಧೈಕಾಹುಃ ಅಸದೇವೇದಮಗ್ರ ಆಸೀದೇಕಮೇವಾದ್ವಿತೀಯಂ ನೇಹ ನಾನಾಸ್ತಿ ಕಿಂಚನ. ಯದಿದಂ ಪೌರುಷಂ ರೂಪಂ ಭಗವಾನ್ ಭೇಜೆ ತಸ್ಮಾತ್ ರೂಪಾತ್ ಅನ್ಯೇಭ್ಯಶ್ಚ ರೂಪೇಭ್ಯಃ ಅಸ್ಯ ಭಗವತಃ ಭೇದಃ ನೈವ ಭವತಿ. ದೇಹದೇಹಿ ಭೇದಃ ತಸ್ಮಿನ್ ಪರಮಾತ್ಮನೆ ನೈವ ವರ್ತತೆ. ಇತೀಮಂ ವಿಷಯಮೇವ ಛಾಂದೋಗ್ಯೋಪನಿಷದ, ಕಾಠಕೋಪನಿಷದ, ಬೃಹದಾರಣ್ಯಕೋಪನಿಷದ ಚ ಭಗವಾನ್ ತಾತ್ಪರ್ಯಕಾರಃ ಸಮರ್ಥಯತೆ. ತತ್ರ ಪ್ರಥಮಂ ವರ್ತಮಾನಃ ಶ್ರುತಿಪ್ರಭೇದಃ ಏಕಮೇವಾದ್ವಿತೀಯಮಿತಿ. ಅತೀತೆ ಪ್ರಳಯೇ ಸೃಷ್ಟೌ ಪ್ರವರ್ತಮಾನಾಯಾಂ ಸರ್ವೋತ್ತಮತ್ವಾತ್ ಸಚ್ಛಬ್ದವಾಚ್ಯಃ ಪರಮಾತ್ಮ ಏವ ಬಭೂವ. ಸೋಯಂ ಸ್ವಗತಭೇದವಿವರ್ಜಿತತ್ವಾತ್ ಸ್ವಸ್ಯ ಗುಣೈಃ ಕ್ರಿಯಾಭಿಃ ಅವಯವಾದಿಭಿಶ್ಚ ಭೇದರಹಿತತ್ವಾತ್ ಅದ್ವಿತೀಯಃ ಇತಿ ಪಠ್ಯತೆ. ನ ಕೋಪಿ ತಸ್ಯ ಸಮಾನಃ ಸ್ವೀಕ್ರಿಯತೆ. ಕಥಂ ವಾ ಅಧಿಕೋ ಭವೇತ್. ತತ್ ಪರಬ್ರಹ್ಮ ಸಮಾಭ್ಯಧಿಕವರ್ಜನಾತ್ ಏಕಮೇವಾದ್ವಿತೀಯಂ ಸ್ವಗತಾನಾಂ ಚ ಭೇದಾನಾಂ ತಸ್ಮಿನ್ ಅಭಾವಾತ್ ತತ್ ಏಕಮೇವಾದ್ವಿತೀಯಂ. ಅತ್ರ ವರ್ತಮಾನಃ ಏವ ಶಬ್ದಃ ಭೇದಾಭೇದ ನಿವೃತ್ತ್ಯರ್ಥಂ ಅವಧಾರಣಂ ಕಥಯತಿ. ಅದ್ವಿತೀಯ ಶಬ್ದಸ್ತು ತಸ್ಯ ಸಮಃ ನಾಸ್ತಿ ಅಧಿಕಸ್ತು ನಾಸ್ತ್ಯೇವ ಇತಿ ಅರ್ಥಂ ವದತಿ. ಪರಮಾತ್ಮ ಸ್ವೀಕರಿಸುವಂತಹ ಯಾವುದೇ ರೂಪಕ್ಕೂ ಕೂಡ ಭೇದ ಅಂತ ಅನ್ನುವುದಿಲ್ಲ. ಪರಮಾತ್ಮನ ರೂಪಕ್ಕೂ ಪರಮಾತ್ಮನಿಗೂ ಭೇದ ಅನ್ನುವುದಿಲ್ಲ. ಪ್ರಾಕೃತವಾದ ರೂಪವನ್ನು ಆತ ಎಂದೂ ತಾಳುವುದಿಲ್ಲ ಅನ್ನೋದನ್ನೆಲ್ಲ ಈ ಹಿಂದೆ ಸಮರ್ಥಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವೇದವಾಕ್ಯಗಳನ್ನು ಕೂಡ ಆಚಾರ್ಯ ತೋರಿಸ್ಕೊಡ್ತಾರೆ. ಛಾಂದೋಗ್ಯ ಉಪನಿಷತ್ತು, ಕಾಠಕೋಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತಿನಿಂದ. ಅದರಲ್ಲಿ ಮೊದಲು ಏಕಮೇವಾದ್ವಿತೀಯಂ ಅನ್ನುವಂಥ ವೇದವಾಕ್ಯ ಇದೆ. ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ನಮ್ಗೆ ಕಾಣಿಸುವಂಥ ಮಾತು. ಸೃಷ್ಟಿಯ ಮೊದಲು ಸೃಷ್ಟಿ ಪ್ರಾರಂಭ ಕಂಡಾಗ ಪ್ರಳಯ ಮುಗಿದಿತ್ತು, ಸೃಷ್ಟಿ ಇನ್ನೂ ಪ್ರಾರಂಭ ಕಂಡಿತ್ತಷ್ಟೆ. ಆಗ ಭಗವಂತ ಒಬ್ಬನೇ ಇದ್ದ. ಅವನಿಗೆ ಸತ್ ಅಂತ ಹೆಸರು. ಸತ್ ಏವ ಸೌಮ್ಯ ಇದಮಗ್ರ ಆಸೀತ್. ಅವನನ್ನು ಯಾಕೆ ಸತ್ ಅಂತಾರೆ ಅಂದರೆ ಅವನು ಸರ್ವೋತ್ತಮ ಆದ್ದರಿಂದ. ಇದೆಲ್ಲ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಬರುವಂಥ ವಿಚಾರ. ಮತ್ತೆ ಅವನೇ ಏಕನೂ ಆಗಿದ್ದ, ಅದ್ವಿತೀಯನೂ ಕೂಡ ಆಗಿದ್ದ. ಯಾಕೆ ಭಗವಂತನನ್ನು ಏಕಮೇವ ಅದ್ವಿತೀಯ ಅಂತಾರೆ? ಸ್ವಗತ ಭೇದ ವಿವರ್ಜಿತ ಮತ್ತು ಸಮಾನ ಅಧಿಕ ವಿವರ್ಜಿತ ಅಂತ ಅದಕ್ಕೆ ತಾತ್ಪರ್ಯ. ಅದಕ್ಕೆ ಆಚಾರ್ಯರು ಆ ಛಾಂದೋಗ್ಯ ಭಾಷ್ಯದಲ್ಲಿ ಪ್ರವೃತ್ತ ಮತ್ತು ಸಾಮ ಸಂಹಿತ ಮೊದಲಾದ ವಾಕ್ಯಗಳನ್ನು ಕೂಡ ಉದ್ಧರಿಸ್ತಾರೆ. ನಾವು ಅದನ್ನು ಕೂಡ ಈಗ ನೋಡೋಣ. ಏಕಮೇವಾದ್ವಿತೀಯಂ ತತ್ ಸಮಾಭ್ಯಧಿಕ ವರ್ಜನಾತ್ ಸ್ವಗತಾನಾಂ ಚ ಭೇದಾನಾಂ ಅಭಾವಾತ್ ಬ್ರಹ್ಮ ಶಾಶ್ವತಂ. ಆ ಏಕಮೇವಾದ್ವಿತೀಯಂ ಎಂಬಲ್ಲಿ
ಏಕಮೇವ ಎಂಬ ಶಬ್ದದಿಂದ ಪರಮಾತ್ಮ ತನ್ನ ಅವಯವಗಳಿಂದ ಗುಣಕರ್ಮಗಳಿಂದ ಅಭಿನ್ನ ಅನ್ನುವಂಥ ಅರ್ಥ ತಿಳಿದು ಬರ್ತದೆ. ಮತ್ತು ಅದ್ವಿತೀಯ ಅಂತ ಶಬ್ದ ಇದೆ. ಅದ್ವಿತೀಯ ಎಂಬ ಶಬ್ದದಿಂದ ತನಗೆ ಸಮಾನನಾದಂಥ ಅಥವಾ ತನಗಿಂತ ಅಧಿಕನಾದಂಥ ಮತ್ತಾವುದೇ ವ್ಯಕ್ತಿಯೂ ಇಲ್ಲ ಅನ್ನೋದು ಕೂಡ ತಿಳಿದು ಬರ್ತದೆ. ಆದ್ದರಿಂದ ಆತ ಅದ್ವಿತೀಯ ಅಂತ ಕೂಡ ಕರೆಸ್ಕೊಂಡಿದ್ದಾನೆ. ಏಕೋ ರೂಪಾದ್ಯಭೇದತಃ, ಏಕಮೇವಾದ್ವಿತೀಯಂ ಎಂಬಲ್ಲಿ ಏಕಾಂತ ಶಬ್ದ ಇದೆಯಲ್ಲ, ಆ ಏಕ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ? ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಅಂಥ ಶಬ್ದ ಬರೋದಿದೆ. ರೂಪಾದ್ಯಭೇದತಃ, ರೂಪ ಗುಣ ಕ್ರಿಯೆ ಮೊದಲಾದವುಗಳಿಗೆ ಪರಮಾತ್ಮನಿಂದ ಭೇದ ಇಲ್ಲ ಅನ್ನೋ ದೃಷ್ಟಿಯಿಂದ ಏಕ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಹೀಗೆ ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿದೆ. ಇಲ್ಲಿಯೂ ಕೂಡ ನಾವು ಪ್ರವೃತ್ತ ಅನ್ನೋ ಗ್ರಂಥಕ್ಕನುಸಾರವಾಗಿ ಅದನ್ನು ನೋಡಿದ್ದೇವೆ. ಮತ್ತು ಸಾಮಸಂಹಿತ ಅನ್ನೋ ಒಂದು ಛಾಂದೋಗ್ಯ ಭಾಷ್ಯದ ವಾಕ್ಯನೂ ಕೂಡ ಹೀಗೆ ಅದನ್ನು ಸ್ಪಷ್ಟೀಕರಿಸ್ತದೆ. ಭೇದಾಭೇದ ನಿವೃತ್ತ್ಯರ್ಥಂ ಏವ ಶಬ್ದ ಅವಧಾರಕ. ಪರಮಾತ್ಮನಿಗೂ ಅವನ ಅವಯವ ಮೊದಲಾದವುಗಳಿಗೂ ಅಭೇದ ಮಾತ್ರ ಇದೆ ಹೊರತು ಭೇದಾಭೇದ ಇಲ್ಲ. ಭೇದ ಅಂತೂ ಇಲ್ಲವೇ ಇಲ್ಲ, ಅಭೇದವೇ ಇದೆ. ಅದಿರುವುದು ಸವಿಶೇಷಾಭೇದ. ಈ ಒಂದು ಅಭಿಪ್ರಾಯದಿಂದ ಪರಮಾತ್ಮನಲ್ಲಿ ಏಕಮೇವ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆ ಏವ ಅನ್ನೋ ಶಬ್ದ ಅಲ್ಲಿ ಅವಧಾರಣ, ನಿಶ್ಚಯ ಅನ್ನೋದನ್ನು ಹೇಳ್ತದೆ. ಸಮಾಧಿಕ ನಿವೃತ್ತ್ಯರ್ಥಂ ಅದ್ವಿತೀಯ ಪದಂ ತಥಾ. ಮುಂದೆ ಅದ್ವಿತೀಯ ಅಂತ ಪದ ಇದೆಯಲ್ಲ, ಅದು ಆ ಪರಮಾತ್ಮನಿಗೆ ಸಮರಾದವರು ಯಾರೂ ಇಲ್ಲ, ಅಧಿಕರಾದವರು ಯಾರೂ ಇಲ್ಲ. ಹೀಗೆ ಅವರಿಬ್ಬರನ್ನೂ ಇಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಅದ್ವಿತೀಯ ಅನ್ನೋ ಶಬ್ದ ಅಲ್ಲಿ ಪ್ರಯುಕ್ತ ಆಗಿದೆ. ಶ್ರುತಿ ಪರಮಾತ್ಮನನ್ನು ಏಕಂ ಏವ ಅಂತ ಯಾಕೆ ಹೇಳಿದೆ, ಕೇವಲ ಏಕ ಅಂತ ಯಾಕೆ ಹೇಳಲಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಭೇದಾಭೇದೇ ಏಕಶಬ್ದ ಯತಃ ಅವಯವಿನಿ ಸ್ಥಿತ ಏಕಮೇವೇತ್ಯತಃ ಪ್ರಾಹು ನಾರಾಯಣಮಿಮಂ ಪ್ರಾಹ ನಾರಾಯಣಮಿಯಂ ಶ್ರುತಿ. ನಾವು ಈ ಜಗತ್ತಿನಲ್ಲಿ ಬಟ್ಟೆ ಮತ್ತು ಅದರ ನೂಲು ಅದೆರಡನ್ನು ಗಮನಿಸಿದರೆ ಅವೆರಡರ ನಡುವೆ ಭೇದ ಇದೆ. ಬಟ್ಟೆ ಇಲ್ಲದೇ ಇದ್ದಾಗಲೂ ಕೂಡ ನೂಲು ಇರುವುದರಿಂದ ಅಲ್ಲಿ ಕೇವಲ ಅಭೇದ ಇಲ್ಲ, ಭೇದವೇ ಇದೆ. ಭೇದವೂ ಇದೆ, ಅಭೇದವೂ ಇದೆ. ಆದರೆ ಆ ಬಟ್ಟೆಯನ್ನು ಉದ್ದೇಶಿಸಿ ಕೂಡ ನಾವು ಏಕಃ ಪಟಃ ಅಂತೇವೆ. ಒಂದು ಬಟ್ಟೆ ಅಂತ ಎಲ್ಲ ವ್ಯವಹಾರದಲ್ಲಿ ಹೇಳುವುದು ಕಂಡೇ ಇದ್ದೇ ಇದೆ. ಆದ್ದರಿಂದ ಏಕಶಬ್ದ ಒಂದನ್ನು ಹೇಳಿದ ಮಾತ್ರಕ್ಕೆ ಅಭೇದ ತಿಳಿದು ಬಂತು, ಆದರೆ ಭೇದ ಇಲ್ಲ ಅಂತ ನಿಷೇಧ ಮಾಡಿದಂತ ಆಗೋದಿಲ್ಲ. ಆದರೆ ಹಾಗೇನೇ ಪರಮಾತ್ಮನ ವಿಷಯದಲ್ಲಿಯೂ ಕೂಡ ಏಕಃ ಅಂತ ಅಷ್ಟೇ ಹೇಳಿದರೆ ಆ ಪರಮಾತ್ಮನಿಗೂ ಅವನ ಅವಯವಗಳಿಗೂ ಗುಣ ಕ್ರಿಯೆ ಮೊದಲಾದವುಗಳಿಗೂ ಭೇದಾಭೇದ ಇದೆಯೇನೋ ಬಟ್ಟೆ ಮತ್ತು ನೂಲಿನಂತೆ ಅಂತ ಯಾರಿಗಾರು ಸಂಶಯ ಬಂದಿತ್ತು. ಹಾಗೆ ಸಂಶಯ ಬರಬಾರ್ದು ಅಂತ ದೃಷ್ಟಿಯಿಂದ ಅಭೇದ ಮಾತ್ರ ಇದೆ, ಭೇದ ಇಲ್ಲ. ಅಭೇದದ ಜೊತೆಗೆ ವಿಶೇಷ ಇದೆ. ವಿಶೇಷ ಇದೆ ಅಂತ ಇಲ್ಲಿ ಬಂದಿಲ್ಲ, ಅದನ್ನು ಬೇರೆ ಕಡೆ ಬಂದದ್ದನ್ನು ನಾನಿಲ್ಲಿ ಉದ್ಧರಿಸ್ತಿದ್ದೇನೆ ಅಷ್ಟೆ. ಹೀಗೆ ಏಕಂ ಏವ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದಾಗ ಆ ವೇದವಾಕ್ಯ ಅವನಲ್ಲಿ ಬಟ್ಟೆ ಮತ್ತು ನೂಲುಗಳಲ್ಲಿರುವಂತೆ ಭೇದಾಭೇದ ಇಲ್ಲ, ಕೇವಲ ಅಭೇದ ಇದೆ. ಆದರೆ ವಿಶೇಷವೂ ಇರೋದರಿಂದ ಪರಮಾತ್ಮನ ರೂಪ, ಪರಮಾತ್ಮನ ಗುಣ, ಪರಮಾತ್ಮನ ಕ್ರಿಯೆ ಅಂತ ಹೀಗೆಲ್ಲ ವ್ಯವಹರಿಸ್ತೀವಿ ಅಂತ ತಿಳಿದು ಬರ್ತದೆ. ಸಮೇ ದ್ವಿತೀಯ ಶಬ್ದ ಸ್ಯಾತ್ ಅದ್ವಿತೀಯ ಅಸಮತ್ವತಃ ಸಾಧಿಕ ಕುತಯೇವ ಸ್ಯಾದಿತ್ಯಾಹ ಪರಮಾಶ್ರುತಿ. ಈ ಜಗತ್ತಿನಲ್ಲಿ ಸಮ ಅಂದ್ರೂ ದ್ವಿತೀಯ ಅಂದ್ರೂ ಒಂದೇ ಅರ್ಥ. ಅಸ್ಯ ಗೋಹೋ ದ್ವಿತೀಯ ಅನ್ವೇಷ್ಟವ್ಯ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ನಮ್ಮ ಮನೆಯಲ್ಲಿ ಒಂದು ಎತ್ತಿದೆ, ಆ ಎತ್ತಿಗೆ ಇನ್ನೊಂದನ್ನು ತರಬೇಕು. ಇನ್ನೊಂದನ್ನು ತರಬೇಕು ಅಂದ್ರೆ ಏನರ್ಥ? ಆ ಎತ್ತಿಗೆ ಸಮಾನವಾದಂಥ ಮತ್ತೊಂದು ಎತ್ತನ್ನು ತರಬೇಕು. ಎರಡೂ ಎತ್ತುಗಳ ಜೋಡಾದರೆ ಮುಂದೆ ನಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲ ಆದೀತು ಅಂತ ಅದರ ತಾತ್ಪರ್ಯ. ಅಲ್ಲಿ ದ್ವಿತೀಯ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಅಸ್ಯ ಗೋಹೋ, ಈ ಎತ್ತಿಗೆ ದ್ವಿತೀಯ, ಇದಕ್ಕೆ ಸಮಾನವಾದ ಇನ್ನೊಂದು ಗೋವನ್ನು ತರಬೇಕು. ಇದು ವ್ಯಾಕರಣ ಮಹಾಭಾಷ್ಯದಲ್ಲಿ ಪತಂಜಲಿಗಳು ಪ್ರಯೋಗ ಮಾಡಿದ ವಾಕ್ಯ ಅಂತ ಕೇಳಿ ಬರ್ತದೆ. ಅದರಂತೆ
ಭಗವಂತನನ್ನು ಕೂಡ ಅದ್ವಿತೀಯ ಅಂತ ಹೇಳಿದರೆ ಆ ಪರಮಾತ್ಮನಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ನಾವೆಲ್ಲರೂ ಸದ್ವಿತೀಯರು, ನಮಗೆ ಸಮಾನರಾದಂಥ ಇನ್ನೂ ಅನೇಕ ಜನ ಈ ಜಗತ್ತಿನಲ್ಲಿ ಇದ್ದೇ ಇದ್ದಾರೆ. ಅವರು ನಮಗಿಂತ ಭಿನ್ನರಿರಬಹುದು, ಆದರೆ ಸಮಾನರು ಖಂಡಿತ ಆಗೇ ಆಗಿದ್ದಾರೆ. ಆದ್ದರಿಂದ ನಾವೆಲ್ಲ ಸದ್ವಿತೀಯರು, ಭಗವಂತ ಮಾತ್ರ ಅದ್ವಿತೀಯ. ಹೀಗೆ ಭಗವಂತನಿಗೆ ಸಮಾನನಾದ ವಸ್ತುವೇ ಇಲ್ಲ ಅಂದಮೇಲೆ ಅವನಿಗೆ ಅಧಿಕನಾದವನು ಯಾರೂ ಕೂಡ ಇರೋದೇ ಇಲ್ಲ ಅಂತ ಅದರ ತಾತ್ಪರ್ಯ. ನ ತ್ವತ್ಸಮೋಸ್ತಿ ಅಭ್ಯಧಿಕ ಕುತೋನ್ಯಃ ಅಂತ ತಾತ್ಪರ್ಯ. ಈ ಗೀತಾದಲ್ಲಿ ಭಗವಂತನ ಅರ್ಜುನ ವರ್ಣನೆ ಮಾಡ್ತಾನೆ. ನಿನಗೆ ಸಮಾನರಾದವರೇ ಯಾರೂ ಇಲ್ಲ, ಹೆಚ್ಚಿನವರು ಬರುವುದೆಲ್ಲಿ ಅಂತ. ನಿನ್ನನ್ನು ಮೀರಿಸಿದವರು ಇರುವುದೇ ಸಾಧ್ಯ ಇಲ್ಲ. ಇತ್ಯಾದಿ ಶ್ರುತಿ ಅಂತ ಹೇಳಿದಾರಲ್ಲ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಇತ್ಯಾದಿ ಅಂತ. ಆದಿ ಶಬ್ದದಿಂದ ಅದೇ ಛಾಂದೋಗ್ಯ ಭಾಷ್ಯದಲ್ಲಿ ಬಂದಿರುವಂತೆ ಏಕೈವಾದ್ವಿತೀಯೋ ಭಗವಾನ್ ತತ್ ಸದೃಶಃ ಪರೋ ನಾಸ್ತಿ ಅನ್ನುವಂಥ ವೇದವಾಕ್ಯ. ಅದು ಎಲ್ಲಿದಂತ ಗೊತ್ತಿಲ್ಲ, ಆಚಾರ್ಯರು ಕೂಡ ಹೇಳಲಿಲ್ಲ. ಅಂಥದನ್ನು ತಿಳ್ಕೊಳ್ಬೇಕು. ಏಕೋ ಭಗವಾನ್ ತತ್ ಸದೃಶ ಪರೌ ನಸ್ತಃ, ಈ ಎಲ್ಲ ವಾಕ್ಯಗಳನ್ನು ಅಲ್ಲಿ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಮುಂದೆ ನಾವು ನೋಡಬೇಕಾದದ್ದು ನೇಹನಾನಾಸ್ತಿ ಕಿಂಚನ ಅನ್ನುವಂಥ ವಾಕ್ಯ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಬಂದಿದೆ, ಹಾಗೆ ಕಾಠಕೋಪನಿಷತ್ತಿನಲ್ಲೂ ಕೂಡ ಬಂದಿದೆ. ಎರಡನ್ನೂ ಕೂಡ ನೋಡೋಣ. ಹಾಗೆ ಅಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನೋಡೋಣ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 6ನೇ ಅಧ್ಯಾಯದಲ್ಲಿ ಮನಸೈವಾನು ದೃಷ್ಟವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯೈಹ ನಾನೇವ ಪಶ್ಯತಿ ಅಂತ ವೇದವಾಕ್ಯ ಇದೆ. ಈ ಭಗವಂತನನ್ನು ನಾವು ನಮ್ಮ ಮನಸ್ಸಿನಿಂದಲೇ ಸಾಕ್ಷಾತ್ಕರಿಸ್ಕೋಬೇಕು. ಅವನಲ್ಲಿ ಇರುವಂಥ ನಾನಾ ಥರದ ರೂಪಗಳೇನಿವೆ, ಬಣ್ಣಗಳು, ಜ್ಞಾನ, ಗುಣ ಮೊದಲಾದ ಧರ್ಮಗಳು, ಅವುಗಳು ಯಾವುಗಳಿಗೂ ಕೂಡ ಪರಸ್ಪರ ಭೇದ ಇಲ್ಲ. ಒಂದು ಗುಣವು ಮತ್ತೊಂದು ಗುಣದಿಂದ ಪರಸ್ಪರ ಭಿನ್ನ ಅಲ್ಲ, ಒಂದು ರೂಪ ಮತ್ತೊಂದು ರೂಪದಿಂದ ಭಿನ್ನ ಅಲ್ಲ. ಹಾಗೆ ಪರಮಾತ್ಮನಿಂದ ಆ ಗುಣ ರೂಪಗಳಿಗೂ ಭೇದ ಇಲ್ಲ. ಆ ಪರಮಾತ್ಮನ ರೂಪ ಗುಣ ಇವುಗಳಿಗೂ ಆ ಬ್ರಹ್ಮನಿಗೂ ಯಾರು ಭೇದವನ್ನು ತಿಳಿತಾನೆ ಅಥವಾ ಭೇದಾಭೇದವನ್ನು ತಿಳಿತಾನೆ, ಅವರೆಲ್ಲರೂ ಕೂಡ ಅಂಧಂತಮಸ್ಸಿಗೆ ಹೋಗ್ತಾರೆ. ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ, ಮಹಾ ನರಕವನ್ನು ಹೊಂದುತ್ತಾರೆ ಅಂತ ಬಂದಿದೆ. ತಸ್ಯ ರೂಪ ಗುಣಾದ್ಯೇಷು ನ ಕಶ್ಚಿತ್ ಭೇದ ಇಷ್ಯತೆ ತದ್ಭೇದದರ್ಶಿ ಸಂಯಾತಿ ಮೃತ್ಯುಭಿಧಂ ತಮಃ. ಮೃತ್ಯುವಿಗಿಂತೂ ಮೃತ್ಯು ಅಂದರೆ ಮಹಾಭಯಂಕರವಾದ ಅಂಧಂತಮಸ್ಸು ಅಂತ ಅರ್ಥ. ಯಾವ ಭೇದವೂ ಪ್ರಮಾಣ ಸಮ್ಮತ ಅಲ್ಲ, ಭೇದಾಭೇದವೂ ಪ್ರಮಾಣ ಸಮ್ಮತ ಅಲ್ಲ. ಮುಂದೆ ಅಲ್ಲೇ ಬರುವಂಥ ಒಂದು ಮಾತು, ಏಕದೈವಾನು ದೃಷ್ಟವ್ಯಂ ಏತದ್ ಅಪ್ರಮೇಯಂ ಧ್ರುವಂ. ಆ ಭಗವಂತನಲ್ಲಿ ಭೇದವನ್ನು ತಿಳಿಯದೆ ಆ ಭಗವಂತನನ್ನು ಏಕಪ್ರಕಾರ, ಅವನು ಅಭಿನ್ನ ಅಂತ ಹೀಗೆ ಅವನ ಬಗ್ಗೆ ತಿಳಿಯಬೇಕು. ತಸ್ಮಾದ್ ಏಕಪ್ರಕಾರೇಣ ದೃಷ್ಟವ್ಯೋ ಭಗವಾನ್ ಹರಿಹಿ ಪರಿಮಾಣ ವಿಹೀನತ್ವಾದ ಅಪ್ರಮೇಯ ಇತೀರಿತಃ. ಅವನನ್ನು ಅಪ್ರಮೇಯ ಅಂತಲೂ ಅಂತಾರೆ. ಯಾಕೆ ಅಂದರೆ ಅವನು ನಿರ್ದಿಷ್ಟವಾದ ನಮಗೆ ತಿಳಿದಂಥ ಯಾವುದೇ ಪರಿಮಾಣ ಇಲ್ಲದೇ ಇದ್ದವನು, ಮತ್ತು ಅಪ್ರಾಕೃತವಾದ ಪರಿಣಾಮ ಆಕಾರ ಇದ್ದವನು ಕೂಡ. ಆದ್ದರಿಂದ ಅವನನ್ನು ಪರಿಣಾಮವಿಹೀನ ಅನ್ನೋ ದೃಷ್ಟಿಯಿಂದ ಅಪ್ರಮೇಯ ಅಂತ ಹೇಳ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೀಗೆ ಮನಸೈವಾನು ದೃಷ್ಟವ್ಯಂ ಅಂತಿದ್ರೆ, ಕಾಠಕೋಪನಿಷತ್ತಿನಲ್ಲಿ ಮನಸೈವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ್ಸ ಮೃತ್ಯುಂ ಗಚ್ಚತಿ ಯೈಹ ನಾನೇವ ಪಶ್ಯತಿ ಅಂತ ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಮೊದಲನೇ ಒಂದು ಪಾದ ಮನಸೈವೇದಮಾಪ್ತವ್ಯಂ ಅಂತ ಕಾಠಕದಲ್ಲಿದ್ದರೆ, ಮನಸೈವಾನು ದೃಷ್ಟವ್ಯಂ ಅಂತ ಬೃಹದಾರಣ್ಯಕದಲ್ಲಿದೆ. ಮುಂದೆ ನೇಹ ನಾನಾಸ್ತಿ ಕಿಂಚನ ಅನ್ನೋದು ಎರಡು ಕಡೆ ಸಮಾನವಾಗಿದೆ. ಮೃತ್ಯೋಸ್ಸ ಮೃತ್ಯುಂ ಗಚ್ಚತಿ ಅಂತ ಕಾಠಕದಲ್ಲಿದ್ದರೆ, ಆಪ್ನೋತಿ ಗಚ್ಚತಿ ಬದಲು ಆಪ್ನೋತಿ ಅಂತ ಬೃಹದಾರಣ್ಯಕದಲ್ಲಿದೆ. ಇಹ ನಾನೇವ ಪಶ್ಯತಿ, ಅದು ಎರಡು ಕಡೆ ಸಮಾನವಾಗಿದೆ.
ಎರಡೂ ಕಡೆಯೂ ಕೂಡ ಆಚಾರ್ಯರು ಭಾಷ್ಯದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡಬೇಕು. ಆ ಭಗವಂತನಲ್ಲಿ ಅವಯವಗಳು, ಗುಣಗಳು, ಕ್ರಿಯೆಗಳು ಯಾವುದೂ ಪರಸ್ಪರ ಭಿನ್ನ ಅಲ್ಲ. ಅವುಗಳಿಂದ ಭಗವಂತನಿಗೂ ಕೂಡ ಯಾವುದೇ ಭೇದವೂ ಇಲ್ಲ. ಮನಸೈವೇದ ಮಾಪ್ತವ್ಯಂ, ಮನಸ್ಸು ಅಂದರೆ ಮನನ ಸಾಮರ್ಥ್ಯವುಳ್ಳಂಥ ಅಂತಃಕರಣ, ಅವುಗಳ ಮೂಲಕವೇ ಇದನ್ನು ತಿಳಿಯಬೇಕೇ ಹೊರತು ನಾವು ಈ ಜಗತ್ತಿನಲ್ಲಿ ಏನು ಸಂಗತಿಗಳನ್ನು ಕಂಡಿದ್ದೀವಿ, ನಮ್ಮ ದೇಹ, ಈ ದೇಹದ ಕ್ರಿಯೆಗಳು, ಗುಣಗಳು, ಕ್ರಿಯೆಗಳು, ಅವನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಮೂಗಿನ ನೇರಕ್ಕೆ ವಿಷಯಗಳನ್ನು ತೀರ್ಮಾನಿಸಿ ಅಲೌಕಿಕವಾದಂಥ, ಅಪ್ರಾಕೃತವಾದ, ಅತೀಂದ್ರಿಯವಾದಂಥ ಈ ಸಂಗತಿಗಳನ್ನು ನಾವು ಅಲ್ಲಗಳೆಯಬಾರದು. ಪರಮಾತ್ಮನ ಗುಣ, ಕ್ರಿಯಾ, ಅವಯವಗಳು ಇವುಗಳಲ್ಲಿ ಭೇದವನ್ನು ತಿಳಿದರೆ ಅಥವಾ ಭೇದವನ್ನು ತಿಳಿದರೆ ಅಂಧಂತಮಸ್ಸಿಗೆ ಹೋಗ್ತಾನೆ ಅಂತ ಬಂದಿದೆ. ಇದು ಉಪನಿಷತ್ತಿನ ಮಾತು. ತಥೈವ ಅವಯವಾನಾಂಚ ಗುಣಾನಾಂಚ ಪರಸ್ಪರಂ ಕ್ರಿಯಾಣಾಂ ತೇನ ಚೈತೇಷಾಂ ಭೇದವಿಚ್ಚ ಉಭಯಂ ತಮಃ ಯಾಂತ್ಯೇವ ಅಂಧಂತಮೋ ನಾತ್ರ ಕಾರ್ಯ ವಿಚಾರಣ. ಇದು ಆ ಭಾಷ್ಯದಲ್ಲಿ ಬಂದಿರುವಂಥ ವಿಚಾರ. ಮುಂದೆ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅನ್ನುವುದು ಮಂತ್ರ, ಅದು ಕೂಡ ಕಾಠಕೋಪನಿಷತ್ತಿಂದೆ. ಕಾಠಕೋಪನಿಷತ್ನಲ್ಲಿ 11ನೇ ಮಂತ್ರ ನೇಹ ನಾನಾಸ್ತಿ ಕಿಂಚನ ಅಂತ. ಅದರ ನಂತರ 14ನೇ ಮಂತ್ರವೇ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ ಅಂತ. ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ ಅಂತ ಪೂರ್ಣ ಮಂತ್ರ. ಪರ್ವತದ ನೆತ್ತಿಯ ಮೇಲೆ ಮಳೆ ನೀರು ಬಂದರೆ ಅದು ಕೆಳಗೆ ವೇಗವಾಗಿ ಹರಿದು ಬರ್ತದೆ. ಹಾಗೆ ಇದೊಂದು ದೃಷ್ಟಾಂತ. ಪರಮಾತ್ಮನ ಧರ್ಮಗಳಿಗೆ ಪರಸ್ಪರವಾಗಿ ಮತ್ತು ಪರಮಾತ್ಮನಿಗೆ ಆ ಧರ್ಮಗಳಿಂದ ಭೇದವನ್ನೇನಾದರೂ ತಿಳಿದ್ರೆ ಅವನು ಹಾಗೆ ವೇಗವಾಗಿ ಕೆಳಗೆ ಕುಸಿತಾನೆ, ಅಂಧಂತಮಸ್ಸಿಗೆ ಹೋಗ್ತಾನೆ ಅಂತ ಅದರ ತಾತ್ಪರ್ಯ. ಆಚಾರ್ಯರು ಅಲ್ಲಿ ಭಾಷ್ಯ ಹೇಳ್ತಾರೆ, ಭೇದಾಭೇದ ಏವ ನಿಷಿದ್ಧತೆ ನತು ಭೇದ ಇತ್ಯಾಶಂಕಾಂ ನಿವಾರಯಿತು ಏವಂ ಧರ್ಮಾನ್ ಪೃಥಕ್ ಪಶ್ಯನ್ನಿತಿ ಭಗವದ್ಧರ್ಮಾಣಾಂ ಅವಯವಗುಣ ಕರ್ಮಣಾಂ ಭೇದ ದರ್ಶನೆ ಪೃಥಕ್ ದೋಷಮಾಹ. ಹಿಂದಿನ ಮಂತ್ರಗಳು ಬಂದಿದೆಯಲ್ಲ, ಯೈಹ ನಾನೇವ ಪಶ್ಯತಿ ಅಂತ, ಅಲ್ಲೆಲ್ಲ ದೋಷವನ್ನು ಹೇಳಿರುವುದು ಯಾರಿಗೆ, ದುರ್ಗತಿಯನ್ನು ಹೇಳಿರುವುದು ಯಾರಿಗೆ, ಭೇದಾಭೇದವನ್ನು ತಿಳಿದವನಿಗೆ. ಭೇದವನ್ನು ತಿಳಿದವನಿಗೆ ಅಂಥ ದೋಷ ಏನೂ ಬರೋದಿಲ್ಲ ಅಂತ ಯಾರಿಗಾದರೂ ಒಂದು ಸಂಶಯ ಬಂದಿತ್ತು. ಅದಕ್ಕೆ ಈ ಮಂತ್ರದಿಂದ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್, ಆ ಧರ್ಮಗಳನ್ನು ಭಿನ್ನ ಅಂತ ತಿಳಿದ್ರೆ ಅವನಿಗೆ ಹೀಗೆ ದುರ್ಗತಿ ಆಗ್ತದೆ ಅಂತ ಅದರ ಅಭಿಪ್ರಾಯ. ಭಗವಂತನಿಗೂ ಅವನ ಧರ್ಮಗಳಿಗೂ ಅವಯವಗಳಿಗೂ ಗುಣಗಳಿಗೂ ಕರ್ಮಗಳಿಗೂ ಪರಸ್ಪರವಾಗಿ ಆದರೂ ಮತ್ತು ಅವೆಲ್ಲದರಿಂದ ಭಗವಂತನಿಗಾದರೂ ಭೇದವನ್ನು ತಿಳಿಯಬಾರದು ಅಂತ ಅದರ ತಾತ್ಪರ್ಯ. ಪರ್ವತದ ತುದಿಯಲ್ಲಿ ಸುರಿದ ಮಳೆ ನೀರು ವೇಗವಾಗಿ ಕೆಳಗೆ ಹರಿತದೆ. ಎಷ್ಟು ವೇಗವಾಗಿ ಹರಿತದೋ ಹಾಗೆ ಇವನು ಕೂಡ ವೇಗವಾಗಿ ದುರ್ಗತಿಯನ್ನು ಹೊಂದುತ್ತಾನೆ ಅಂತ ಅದರ ಅಭಿಪ್ರಾಯ. ಮತ್ತಿನ್ನೊಂದು, ಆ ಪರ್ವತದ ದೃಷ್ಟಾಂತ ಕೊಟ್ಟಿರೋದು ಈ ದೃಷ್ಟಿಯಿಂದ. ಅದು ಸಹಜ, ನೈಸರ್ಗಿಕ. ಅದು ಮೇಲಿದ್ದ ನೀರು ಕೆಳಗೆ ಬರುವುದು ಸಹಜ. ಅದು ಎಷ್ಟು ನೈಸರ್ಗಿಕವೋ, ಎಷ್ಟು ಸಹಜವೋ ಅದರಂತೆ ಪರಮಾತ್ಮನ ಧರ್ಮಗಳಿಗೆ ಭೇದವನ್ನು ತಿಳಿದವನು ಕೂಡ ದುರ್ಗತಿಯನ್ನು ಪಡೀತಾನೆ ಅನ್ನೋದು ಅಷ್ಟೇ ನೈಸರ್ಗಿಕ. ಅದು ಹಾಗೇ ಪ್ರಾಕೃತಿಕ, ಭಗವಂತನ ಇಚ್ಛೆಗೆ ಸಂಬಂಧಪಟ್ಟಂಥ ವಿಚಾರ. ಅದು ಭಗವಂತನ ವ್ಯವಸ್ಥೆಯಲ್ಲಿ ಅದು ಕಂಡು ಬಂದಿದೆ. ಹೀಗೆ ಬಹಳ ಶೀಘ್ರ ಅಂತ ಒಂದು ಅರ್ಥವನ್ನು ತಿಳಿಸ್ತದೆ, ಇನ್ನೊಂದು ನೈಸರ್ಗಿಕ, ಸಹಜ ಅನ್ನೋ ಅರ್ಥವನ್ನು ತಿಳಿಸ್ತದೆ, ಸ್ವಾಭಾವಿಕ ಅನ್ನೋ ಅರ್ಥವನ್ನು ತಿಳಿಸ್ತದೆ. ಮುಂದೆ ಅಸ್ಥೂಲಶ್ಚ ಅನನುಶ್ಚೈವ ಸ್ಥೂಲೋ ಅಣುಶ್ಚ ಏವ ಸರ್ವಶಃ ಅನ್ನೋ ಒಂದು ಮಾತನ್ನು ಕೂಡ ಆಚಾರ್ಯ ಉದ್ಧರಿಸ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಅದು ಕೂರ್ಮ ಪುರಾಣದ್ದು. ಅದಕ್ಕಿಂತ ಪೂರ್ವಭಾವಿಯಾಗಿ ಬ್ರಹ್ಮಸೂತ್ರವೊಂದನ್ನು ನಾವು ನೋಡಬೇಕು. ಅದು 1ನೇ ಅಧ್ಯಾಯದ 3ನೇ ಪಾದದ 12ನೇ ಸೂತ್ರ, ಅನ್ಯಭಾವ ವ್ಯಾವೃತ್ತೇಶ್ಚ ಅಂತ. ಆಚಾರ್ಯ ಉದ್ಧರಿಸಿಲ್ಲ, ಆದರೆ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದಂಥ ಯಾದವಾರ್ಯರು ಅದನ್ನು ಉದ್ಧರಿಸಿದ್ದಾರೆ. ಅನ್ಯಭಾವ ವ್ಯಾವೃತ್ತೇಶ್ಚ ಇತ್ಯತ್ರ ಪ್ರಾಕೃತ ಸ್ಥೌಲ್ಯಾದಿ ರಾಹಿತ್ಯಸ್ಯೈವ ತದರ್ಥತೆಯ ಉಕ್ತತ್ವಾತ್ ಅಂತ.
ಆ ಸೂತ್ರವೊಂದನ್ನು ನಾವೀಗ ನೋಡಬೇಕು. ಅಸ್ಥೂಲಂ ಅನಣು ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 5ನೇ ಅಧ್ಯಾಯದಲ್ಲಿ ಬಂದಿರುವಂಥ ಒಂದು ಮಾತನ್ನು ಆ ಸೂತ್ರದಲ್ಲಿ ಹೇಳಿದ್ದಾರೆ. ಇದು ಯಾಜ್ಞವಲ್ಕ್ಯರು ಗಾರ್ಗಿಗೆ ಹೇಳಿದ ಮಾತು. ಸಹೋವಾಚ ಏತದ್ವೈ ತದಕ್ಷರಂ ಗಾರ್ಗೆ ಬ್ರಹ್ಮಣ ಅಭಿವದಂತಿ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಸ್ನೇಹಂ ಅಚ್ಛಾಯಂ ಅತಮಃ ಅವಾಯು ಅನಾಕಾಶಂ ಅಸಂಗಂ ಅರಸಂ ಅಗಂಧಂ ಅಚಕ್ಷುಷ್ಕಂ ಅಶ್ರೋತ್ರಂ ಅವಾಕ್ ಅಮನಃ ಅತೇಜಸ್ಕಂ ಅಪ್ರಾಣಂ ಅಮುಖಂ ಅಮಾತ್ರಂ ಅನಂತರಂ ಅಬಾಹ್ಯಂ ನತದಶ್ನಾತಿ ಕಶ್ಚನ ಅಂತ. ಅದಕ್ಕೆ ಅರ್ಥ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಯಾಜ್ಞವಲ್ಕ್ಯರು ಗಾರ್ಗಿಗೆ ಅಂದರೆ, ಈ ಲಕ್ಷ್ಮೀದೇವಿಗೆ ಅಕ್ಷರ ಶಬ್ದವಾಚನಾದ ಭಗವಂತ ಆಧಾರನಾಗಿದ್ದಾನೆ. ಅವನ ಲಕ್ಷಣಗಳೇನು? ಅವನು ಸ್ಥೂಲನೂ ಹೌದು, ಸೂಕ್ಷ್ಮನೂ ಹೌದು. ಆದರೆ ಸ್ಥೂಲ ಮತ್ತು ಸೂಕ್ಷ್ಮ, ಹ್ರಸ್ವ ಇತ್ಯಾದಿ ಯಾವುದೂ ಅಲ್ಲ. ಪ್ರಾಕೃತ ಗುಣಗಳು ಇಲ್ಲದೇ ಇರುವಂಥವನವನು. ಹಾಗೆ ಪ್ರಾಕೃತವಾದ ಕೆಂಬಣ್ಣ, ನೀಲಬಣ್ಣ, ಬಿಳಿ ಬಣ್ಣ ಇದ್ಯಾವುದು ಕೂಡ ಇಲ್ಲದೇ ಇದ್ದವನು. ಅದೀರ್ಘಂ ಅಲೋಹಿತಂ ಅತಮಃ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಅದೆಲ್ಲವೂ ಕೂಡ ಪ್ರಾಕೃತವಾದದ್ದು ಯಾವುದೂ ಇಲ್ಲ. ಅಪ್ರಾಕೃತವಾದಂಥದ್ದು ಏನೇನು ನಾವು ನಡಲಿಕ್ಕೆ ಸಾಧ್ಯವೋ ಅದೆಲ್ಲವೂ ಇದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಪ್ರಸಿದ್ಧ ಸ್ಥೂಲ ಸೂಕ್ಷ್ಮಾದಿ ವೈಲಕ್ಷಣ್ಯಾತ್ ಜನಾರ್ದನಃ ಅಸ್ಥೂಲಾದಿರಿತಿ ಪ್ರೋಕ್ತಃ ನೈವ ಸ್ಥೌಲ್ಯಾದ್ಯಭಾವತಃ ಅನಾವೃತೆ ಸ್ತಮೋನಾಸ್ಯ ಸ್ವಾತಂತ್ರ್ಯಾನ್ ನಾದ್ಯತೆ ಕ್ವಚಿತ್ ಅಂತ ಅಲ್ಲಿ ಭಾಷ್ಯದಲ್ಲಿ ಆಚಾರ್ಯರ ಅಭಿಪ್ರಾಯ ಹೇಳ್ತಾರೆ. ಲೋಕದಲ್ಲಿ ನಮಗೆ ಸ್ಥೂಲತೆ ಕಂಡುಬರ್ತದೆ, ತೆಳ್ಳಗಿರುವ ಆಕೃತಿಯೂ ಕಂಡುಬರ್ತದೆ. ಆದರೆ ಅಂಥದ್ಯಾವುದೂ ಭಗವಂತನಲ್ಲಿಲ್ಲ. ಆದ್ದರಿಂದ ಅವನನ್ನು ಅಸ್ಥೂಲ ಅನಣು ಅಂತ ಹೇಳ್ತಾರೆ. ಆದರೆ ಅಪ್ರಾಕೃತವಾಗಿ ಅವನು ಸ್ಥೂಲವೂ ಹೌದು, ಅಣುವೂ ಹೌದು. ಆದ್ದರಿಂದ ಭಗವಂತನಲ್ಲಿ ಸ್ಥೂಲತ್ವ ಅಣುತ್ವ ಯಾವುದೂ ಇಲ್ಲವೇ ಇಲ್ಲ ಅಂತ ವಾದಿಸಬಾರದು. ಪ್ರಾಕೃತವಾದದ್ದಿಲ್ಲ, ಅಪ್ರಾಕೃತವಾದದ್ದೆಲ್ಲವೂ ಕೂಡ ಇದೆ ಅಂತ ಅವನಿಗೆ ಕಂಡು ಬರ್ತದೆ. ಆಚಾರ್ಯರು ಆ ಭಾಷ್ಯದಲ್ಲಿ, ಬೃಹದಾರಣ್ಯಕ ಭಾಷ್ಯ ಅಲ್ಲ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯದ 3ನೇ ಪಾದದ 12ನೇ ಸೂತ್ರದಲ್ಲಿ ಇತ್ಯಾದೀನಾಂ ಸ್ಥೂಲ ಅಣ್ವಾದೀನಾಂ ಅನ್ಯಭಾವ ಸ್ವಭಾವಾನಾಂ ವ್ಯಾವೃತ್ಯಶ್ಚ, ಪ್ರಾಕೃತವಾದ್ದನ್ನು ನಿರಾಕರಣೆ ಮಾಡಿದ್ದಾರೆ ಹೊರತು ಅಪ್ರಾಕೃತವಾದ್ದನ್ನು ನಿರಾಕರಣೆ ಮಾಡಲಿಲ್ಲ. ಅಲ್ಲಿ ಮತ್ತೊಂದು ವಾಕ್ಯವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಅಸ್ಥೂಲ ಅನಣು ಅಮಧ್ಯಮ ಮಧ್ಯಮ. ಅಸ್ಥೂಲ ಅಂದರೆ ಸ್ಥೂಲ ಅಲ್ಲ, ಅನಣು ಅಂದರೆ ಅಣು ಅಲ್ಲ ಅಂತ ಬಂದಿದೆ. ಅಮಧ್ಯಮ, ಅವನು ಮಧ್ಯಮ ಅಲ್ಲ, ಆದರೆ ಮಧ್ಯಮ ಹೌದು. ಅವ್ಯಾಪಕ, ವ್ಯಾಪಕ ಅಲ್ಲ, ಆದರೆ ವ್ಯಾಪಕ ಹೌದು. ಯೋಸೌ ಹರಿಹಿ ಆದಿ ಅನಾದಿ, ಅವನು ಆದಿಯೂ ಹೌದು, ಅನಾದಿಯೂ ಹೌದು. ಅವಿಶ್ವನೂ ಹೌದು, ವಿಶ್ವನೂ ಹೌದು. ಸಗುಣನೂ ಹೌದು, ನಿರ್ಗುಣನೂ ಹೌದು. ಇತ್ಯಾದೇಹೇ ವಿಷ್ಣುರೇವ ತೇ ಧರ್ಮ. ಇವೆಲ್ಲವೂ ಕೂಡ ಭಗವಂತನ ಧರ್ಮಗಳೇ ಆಗಿವೆ. ಲೌಕಿಕ ಸ್ವಭಾವ ಇಲ್ಲದೆ ಇರುವುದು ಅನ್ಯಭಾವ ವ್ಯಾವೃತ್ತಿ ಅನ್ನುವ ಸೂತ್ರಕ್ಕೆ ಅಭಿಪ್ರೇತ. ಅನ್ಯ ಅಂದರೆ ಲೌಕಿಕ. ಆ ಲೌಕಿಕವಾದದ್ದು ಯಾವುದೂ ಕೂಡ ಇಲ್ಲ. ಇತರ ವಸ್ತುಗಳ ಭಾವ, ಆ ಧರ್ಮಗಳು ಏನಿವೆ ಅವುಗಳನ್ನು ವ್ಯಾವೃತ್ತಿ ಮಾಡುವುದು, ಭಗವಂತನಲ್ಲಿ ಇಲ್ಲ ಅಂತ ತೋರಿಸುವುದು. ಇತರ ವಸ್ತುಗಳು ಅಂದರೆ ಲೌಕಿಕ ವಸ್ತುಗಳು, ಅವುಗಳನ್ನು ಇಲ್ಲ ಅಂತ ಹೇಳುವುದು ಅಂತ ಅದರ ತಾತ್ಪರ್ಯ. ಅಲ್ಲೇ ಬ್ರಹ್ಮಪುರಾಣದ ಮಾತೊಂದನ್ನು ಹೇಳ್ತಾರೆ, ಅದು ಚೆನ್ನಾಗಿದೆ. ಅಸ್ಥೂಲ ಅನನುರೂಪೋಸೌ ಅವಿಶ್ವೋ ವಿಶ್ವಯೇವಚ ವಿರುದ್ಧ ರೂಪ ಧರ್ಮೋಸೌ ಐಶ್ವರ್ಯಾತ್ ಪುರುಷೋತ್ತಮ. ಇಲ್ಲೂ ಎಲ್ಲ ಮುಂದೆ ಐಶ್ವರ್ಯಾತ್ ಐಶ್ವರ್ಯಾತ್ ಅಂತ ಮತ್ತೆ ಬರೋದಿದೆ. ಅದಕ್ಕಾಗಿ ಆ ಬ್ರಹ್ಮಪುರಾಣದಲ್ಲಿ ಅಲ್ಲಿ ಬಂದಿರುವಂಥ ಮಾತನ್ನು ಕೂಡ ನಾವು ನೋಡಬೇಕು. ಅವನು ಸ್ಥೂಲನೂ ಅಲ್ಲ, ಅಣುವೂ ಅಲ್ಲ, ಲೋಕ ಬಹಿರ್ಭೂತನೂ ಹೌದು. ಅವಿಶ್ವ ಅಂದರೆ ಲೋಕ ಬಹಿರ್ಭೂತ, ಆದರೆ ವಿಶ್ವ ಅಂದರೆ ಲೋಕಾಂತರ್ಗತನೂ ಹೌದು. ತನ್ನ ಅದ್ಭುತವಾದ ಸಾಮರ್ಥ್ಯದಿಂದ ಈ ಎಲ್ಲ ಗುಣಗಳು ಅವನಲ್ಲಿವೆ. ನಮ್ಮ ಕಣ್ಣಿಗೆ ಈ ಎಲ್ಲ ಗುಣಗಳು ಕೂಡ ವಿರುದ್ಧ ಅಂತ ಅನೇಕ ಬಾರಿ ಕಾಣುತ್ತವೆ. ಆದರೆ ಭಗವಂತನ ಅಲೌಕಿಕ ದೃಷ್ಟಿಯಿಂದ ಆ ಗುಣಗಳನ್ನು ನಾವು ವಿಚಾರಿಸಿದರೆ ಅದ್ಯಾವುದೂ ಕೂಡ ವಿರುದ್ಧ ಅಲ್ಲ. ಹೀಗಾಗಿ ಭಗವಂತನಲ್ಲಿ ಆ ಗುಣಗಳನ್ನು ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು ಅಂತ ಅದರ ತಾತ್ಪರ್ಯ. ಹೀಗಿವತ್ತು ಏಕಮೇವಾದ್ವಿತೀಯಂ ಅನ್ನುವ ವೇದವಾಕ್ಯ, ನೇಹನ ನಾಸ್ತಿ ಕಿಂಚನ ಅನ್ನುವಂಥ ವೇದವಾಕ್ಯ, ಹಾಗೆ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅನ್ನುವಂಥ ವೇದವಾಕ್ಯ,
ಈ ವಾಕ್ಯಗಳನ್ನು ನೋಡಿದ್ದೇವೆ. ಮತ್ತು ಅಸ್ಥೂಲ ಮನನೋ ಅನ್ನುವಂಥ ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯ, ಆಚಾರ್ಯರು ಬೇರೆ ಬೇರೆ ಕಡೆ ಬೇರೆ ಬೇರೆ ಮೂಲಗಳಿಂದ ಉದ್ಧರಿಸಿರುವಂಥ ವೇದವಾಕ್ಯಗಳನ್ನು ನೋಡಿದ್ದೇವೆ. ಪುರಾಣದ ವಾಕ್ಯಗಳನ್ನು ಕೂಡ ನೋಡಿದ್ದೇವೆ. ಇವೆಲ್ಲವೂ ಶ್ರುತಿಗಳನ್ನು ಆಚಾರ್ಯ ಉದ್ಧರಿಸಿದ್ದಾಯಿತು. ಇನ್ನು ಮುಂದೆ ಮತ್ತೆ ಕೂರ್ಮ ಪುರಾಣದ ಮಾತುಗಳನ್ನು ಆಚಾರ್ಯ ಉದ್ಧರಿಸುವವರಿದ್ದಾರೆ. ಈಗ ನಾವೇನು ಸಂಗತಿಗಳನ್ನು ನೋಡಿದ್ದೇವೆ, ಇದೇ ಸಂಗತಿಗಳನ್ನೇ ಆ ಪುರಾಣಕ್ಕನುಸಾರವಾಗಿ ನಾಳೆ ದಿವಸ ನಾವು ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.